ಸೊ ಮನತು ಅಂದಾಲ ಬೊಮ್ಮ ಹಾಗೆ ಕನ್ನಡದ ಮುದ್ದು ಗೊಂಬೆ ಶ್ರೀಲೀಲಾ ಇದ್ದಾರೆ. ವೆಲ್ಕಮ್ ಟು ಸೈಮಾ 2023. ಥ್ಯಾಂಕ್ ಯು ಸೋ ಮಚ್. సో కన్నడదవరకు నీవు అష్టే ఇష్ట తెలుగు వాళ్ళకు కూడా మీరు అంతే నచ్చిన ఒక యూత్ ఐకాన్ అని చెప్పొచ్చు అండ్ హార్ట్ ఫేవరెట్ ఆఫ్ మెనీ యూత్ ఆల్ ఓవర్ ఆంధ్రప్రదేశ్ ఆల్సో. సో ఐ విల్ మిక్స్ ఇట్ బోత్. ಒಂದು కన్నడ క్వశ్చన్ ఒక తెలుగు క్వశ్చన్ అడుగుతాను మిమ్మల్ని, సరేనా? ఓకే, వెరీ ఫస్ట్ థింగ్, తెలుగులో హూ డూ యూ థింక్ ఇస్ ద కింగ్ ఆఫ్ సైమా అండ్ క్వీన్ ఆఫ్ సైమా? డిసైడ్ చేయడానికి ఫస్ట్ ఎవ్రీవన్ లైక్ దిస్ హోల్ షో హ్యాస్ టు హ్యాపెన్. అంటే మీకు ఎవరైనా ఒకరిని చూసిన వెంటనే హీఈస్ ద కింగ్ ఆఫ్ తెలుగు ఇండస్ట్రీ లేకపోతే షీఈస్ ద క్వీన్ ఆఫ్ తెలుగు ఇండస్ట్రీ అని ఒక ఐడియా వస్తుంది కదా? చాలా మంది ఉంటారండి, నన్ను ఇప్పుడు స్పాట్లో పెట్టడానికి ಟ್ರೈ చేస్తున్నారు. ಸೊ ಕನ್ನಡದಲ್ಲಾದರೆ ಇವರು ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಲ್ ಆಗಿರುವಂತಹ ನಟ ಅಂತ ಯಾರನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ಬಟ್ ಐ ಥಿಂಕ್ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಬಟ್ ನನಗೆ ಇನಿಷಿಯಲಿ ಫಸ್ಟಿಂದ ಕೂಡ ವಿಷ್ಣುವರ್ಧನ್ ಅವರಂದರೆ ತುಂಬ ಇಷ್ಟ ಆ್ಯಂಡ್ ಯಶ್ ಅವರು. ಸರಿ, ಕನ್ನಡದಲ್ಲಿ ಮುಂದಿನ ಚಿತ್ರ ಇವಾಗ ಇನ್ನೂ ಟೈಟಲ್ ಇಟ್ಟಿಲ್ಲ ಆ ಸಿನಿಮಾಗೆ. ಬಟ್ ನಾನು ಆದಷ್ಟು ಬೇಗ ನಾನು ಸೋಷಿಯಲ್ ಮೀಡಿಯಾ ದ್ವಾರ ನಾನು ಅನೌನ್ಸ್ ಮಾಡ್ತೀನಿ. 2023 ಕ್ರಶ್ ಆಗಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ಸ್ ಎಲ್ಲ ಇದೆ ನಿಮಗೆ. ಸೊ ಒಳ್ಳೇದಾಗಲಿ ಆ್ಯಂಡ್ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮನು, ನಮ್ಮೆಲ್ಲರ ಸಮುದ್ರ ನೀವು. ಹೇಗಿದ್ದೀರಾ ರಕ್ಷಿತ್ ಅವರೇ? ಥ್ಯಾಂಕ್ ಯು, ಪ್ಲೆಜರ್ ಬೀಯಿಂಗ್ ಯು, ಆಲ್ವೇಸ್ ಎ ಪ್ಲೆಜರ್ ಬೀಯಿಂಗ್ ಯು. ಇವಾಗ ನಿಮ್ಮನ್ನು ನೋಡಿದಾಗಿಂದ ಹೆಣ್ಮಕ್ಳಿಗೆ ಎಲ್ಲರಿಗೂ ಇನ್ನೂ ಜಾಸ್ತಿ ಇಷ್ಟ ಆಗೋಗ್ಬಿಡ್ತೀರಾ. ಇವಾಗ ಸೈಡ್ ಬಿ ಮನು ಬರ್ತಾನೆ, ಗೊತ್ತಾಗುತ್ತೆ ನಿಮಗೆ. ಕಾಯ್ತಾ ಇದೀವಿ ನಾವು. ಆ್ಯಕ್ಚುಲಿ ಸೈಡ್ ಬಿಗೆ ತುಂಬ ಏನೇನೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ವಿ ಜಸ್ಟ್ ವೇಟಿಂಗ್ ಫಾರ್ ಇಟ್. ಹುಡುಗಿಯರ ಮನಸ್ಸಿನ ಜೊತೆ ಲಗೋರಿ ಆಡೋದು ಬಿಟ್ಬಿಟ್ಟು ಯಾವ್ಯಾವ ಗೇಮ್ ಆಡ್ತಾರೆ ರಕ್ಷಿತ್ ಶೆಟ್ಟಿ ಅವರು? ವಾಲಿಬಾಲ್ ಆಡ್ತೀನಿ. ಇಲ್ಲ, ಇವಾಗ ಅಂತೂ ಭಾಳ ಟೈಮ್ ಆಯಿತು ಆಟ ಆಡಿದೆ. ಅಡಿಕ್ಷನ್ ಥರ ಸದ್ಯಕ್ಕೆ ಅಂತ ಯಾವುದೂ ಇಲ್ಲ ಆ ಥರ. ನಮ್ಮ ಕನ್ನಡ ಚಿತ್ರರಂಗದ ಕಿಂಗ್ ಹಾಗೆ ಕ್ವೀನ್ ಅಂತ ಕರೆಯೋದಾದರೆ ಯಾರಕ್ಕೆ ಹೇಳ್ತೀರಾ? ಒಂದು ಟೈಟ್ಲ್ ಯಾರು? ಕ್ವೀನ್ ಇಸ್ ರಮ್ಯಾ, ಕಿಂಗ್ ಇಸ್ ಕಿಚ್ಚ ಸುದೀಪ್. ವಾವ್, ಆಸಮ್. ಸೊ ಬಂದವರೆಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ. ಸೊ ಎಷ್ಟೋ ಜನ ಬೇರೆ ಬೇರೆ ಆ್ಯಕ್ಟರ್ಸ್ ಎಲ್ಲ ಬಂದುಬಿಟ್ಟು ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದಾರೆ. ಅದಕ್ಕೆ ಬಹುಮುಖ್ಯವಾದಂಥ ಕೊಡುಗೆ ನಿಮ್ಮ ಇಡೀ ತಂಡ ಹಾಗೆ ನಿಮ್ಮ ಬಳಗದ ಕಡೆಯಿಂದ ನಿಮ್ಮ ಕಡೆಯಿಂದ ಇದೆ. ಸೊ ಇದು ನಿಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಮಾಡಿದೆ ಅಂತ ಅನಿಸುತ್ತೆ ಅಲ್ವಾ? ಅಂದರೆ ನೀವು ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿ ಸಿನಿಮಾ ಮಾಡಬೇಕಾದ್ರೆ ನಿಮಗೆ ಕನ್ನಡ ಇಂಡಸ್ಟ್ರಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದೆ. ಸೊ ಆ ಪ್ಲ್ಯಾಟ್ಫಾರ್ಮ್ ಕೊಟ್ಟು ನೀವು ಆ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಿಮ್ಮ ಕರಿಯರ್ ನೀವು ಮಾಡಿಕೊಂಡಾಗ ನಿಮ್ಮ ಜವಾಬ್ದಾರಿ ಅಲ್ಲೇ ಬಂತು ನಿಮಗೆ. ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರೋವರ್ಬ್ ಇದೆ ಅಲ್ವಾ? ಸೊ ಐ ಥಿಂಕ್ ಪ್ರತಿಯೊಬ್ಬರು ಇಂಡಸ್ಟ್ರಿಯಲ್ಲಿ ಇರುವವರು ಪ್ರತಿಯೊಬ್ಬರು ಆ ಜವಾಬ್ದಾರಿನ ತೊಗೋಬೇಕು ಅಂತ ನನಗನ್ಸುತ್ತೆ. ನಿಮಗೆ ಸೈಡ್ ಇ ಜಾಸ್ತಿ ಇಷ್ಟನಾ, ಸೈಡ್ ಎ ಜಾಸ್ತಿ ಇಷ್ಟನಾ, ಸೈಡ್ ಬಿ ಜಾಸ್ತಿ ಇಷ್ಟ? ಸೈಡ್ ಎ ಇಷ್ಟ ಸದ್ಯಕ್ಕೆ. ಸೈಡ್ ಬಿ ಇಟ್ಸ್ ಅಂದರೆ ಸೈಡ್ ಎ ಆದಮೇಲೆ ಸೈಡ್ ಬಿ ಬರಲೇಬೇಕು ಆ ಥರ. ಎಲ್ಲ ಪ್ರಾರಂಭಕ್ಕೂ ಒಂದು ಅಂತ್ಯ ಇದೆ, ಒಂದು ಅಂತ್ಯದಿಂದ ಇನ್ನೊಂದು ಪ್ರಾರಂಭ ಆಗುತ್ತೆ. ಆದರೆ ಒಳಗಡೆ ನಿಮಗೆ ಕಾಯ್ತಾ ಇದ್ದಾರೆ, ನೋಡೋಣ. ಒಳಗಡೆ ಹೋಗಿ ಚಾರ್ಲಿಗೆ ಬಿರುದನ್ನು ಅವಾರ್ಡನ್ನು ತೊಗೊಂಡು ಬರ್ತೀರಾ ಅಂತ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್.